ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಮಣಿಪುರ ಚಕ್ರದ ಬಗ್ಗೆ ಹೇಳುತ್ತೇನೆ. ಇದರ ಕಲರ್ ಹಳದಿಯ. ಇದರ ದಳಗಳು 10. ಇದಕ್ಕೆ ನಾಭಿ ಚಕ್ರನೂ ಅನ್ನುತ್ತಾರೆ. ಮಣಿಪುರ ಚಕ್ರವು ನಾಭಿಯಿಂದ 2 ಇಂಚು ಮೇಲೆ ಇರುತ್ತದೆ. ಇದು ಆಕ್ಟಿವ್ ಆದಾಗ, ಅಂದರೆ ಬ್ಯಾಲೆನ್ಸ್ ಆದಾಗ, ಇದರ ವೈಬ್ರೇಷನ್ ಮಾತ್ರ ನಾಭಿಯಲ್ಲಿ ಆಗುತ್ತದೆ. ನಾಭಿ ಚಕ್ರದಲ್ಲಿ ಪೂರ್ವಜನ್ಮದ ಕರ್ಮ ಇರುತ್ತದೆ. ಪೂರ್ವಜನ್ಮದ ಕರ್ಮ ಇದೆ ಎಂದು ಹೇಗೆ ಗುರುತಿಸುವುದು ಎಂದರೆ, ನಮ್ಮ ಸಮಸ್ಯೆಗೆ ಶಾರೀರಿಕವಾಗಲಿ ಮಾನಸಿಕವಾಗಲಿ ಎಷ್ಟೇ ಪ್ರಯತ್ನಿಸಿದರೂ ಫಲ ಸಿಗದೇ ಇದ್ದಾಗ ಗೊತ್ತಾಗುತ್ತದೆ ಇದು ಪೂರ್ವಜನ್ಮದ ಕರ್ಮವೇ ಎಂದು. ಇದಕ್ಕೆ ಪರಿಹಾರ ಮೆಡಿಟೇಷನ್, ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು. ಈ ಚಕ್ರವು ಇಂಬ್ಯಾಲೆನ್ಸ್ ಆದಾಗ ಆಗುವ ತೊಂದರೆಗಳು: ನಮ್ಮ ದೊಡ್ಡ ಕರಳು, ಸಣ್ಣ ಕರಳಿನ ಸಮಸ್ಯೆ ಆಗುತ್ತದೆ. ಮತ್ತು ಮಣಿಪುರ ಚಕ್ರ ಇಂಬ್ಯಾಲೆನ್ಸ್ ಇದ್ದ ವ್ಯಕ್ತಿ ತನಗೆ ತಾನು ಶಕ್ತಿಹೀನ ಎಂದು ಅಂದುಕೊಳ್ಳುತ್ತಾನೆ. ಅನುಕಂಪಕ್ಕೆ ಒಳಗಾಗುತ್ತಾನೆ ಮತ್ತು ತಾನು ಕನಿಷ್ಠ, ಎಲ್ಲರೂ ಶ್ರೇಷ್ಠ ಅಂದುಕೊಳ್ಳುತ್ತಾನೆ. ನನ್ನ ಕೈಲಿ ಏನೂ ಆಗೋದಿಲ್ಲ, ಎಲ್ಲರೂ ಶಕ್ತಿಶಾಲಿಗಳು ಎಂದುಕೊಳ್ಳುತ್ತಾನೆ. ಮತ್ತು ಅಲ್ಸರ್ ಸಮಸ್ಯೆ ಆಗುತ್ತದೆ, ಶುಗರ್ ಬರುತ್ತದೆ. ಇಷ್ಟೆಲ್ಲ ಸಮಸ್ಯೆಗೆ ರಂ ಬೀಜ ಮಂತ್ರ 15 ರಿಂದ 25 ನಿಮಿಷ ಮಾಡಬೇಕು. ರಂ ರಂ ಹೀಗೆ ದಿನಾಲು ಮಾಡಬೇಕು. ಇದರ ಜೊತೆಗೆ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ದಿನಾಲು ಮಾಡಬೇಕು. ಮಾಡ್ತಾ ಒಂದಿನ ಆಕ್ಟಿವ್ ಆಗುತ್ತದೆ, ಅಂದರೆ ಬ್ಯಾಲೆನ್ಸ್ ಆಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಹೃದಯ ಚಕ್ರದ ಬಗ್ಗೆ ಹೇಳುತ್ತೇನೆ. ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.